ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಪ್ರತಿಯೊಬ್ಬರಿಗೂ ಕೂಡ ನ್ಯೂ ಇಯರ್ನ ಶುಭಾಶಯಗಳು. ಈ ವರ್ಷ ಎಲ್ಲರ ಜೀವನದಲ್ಲೂ ಕೂಡ ಒಳ್ಳೇದಾಗಲಿ ಅಂತ ನಮ್ಮ ಕನ್ನಡ ಪಿಕ್ಚರ್ ಕಡೆಯಿಂದ ಆಶಿಸ್ತೀವಿ. ಸೊ ಸದ್ಯಕ್ಕೆ ಇವತ್ತು ನ್ಯೂ ಇಯರ್ ದಿನ ತೀರ್ಥರೂಪ ತಂದೆಯವರಿಗೆ ಸಿನಿಮಾ ರಿಲೀಸ್ ಆಗಿದೆ. ಗಾಂಧಿನಗರದಲ್ಲಿ ಒಳ್ಳೊಳ್ಳೆ ಕಟೌಟ್ ಅನುಪಮ ಥಿಯೇಟರ್ನಲ್ಲಿ ಕಾಣ್ತಾ ಇದೆ ನಿಹಾರ್ ಅವರ ಕಟೌಟು. ಸೊ ನಾನು ನೋಡಿರೋ ಪ್ರಕಾರವಾಗಿ ಆಚೆ ಬರ್ತಿರುವಂತಹ ಎಲ್ಲರ ಕಣ್ಣಲ್ಲೂ ಕಣ್ಣಿನಂಚಲ್ಲಿ ಒಂದು ಹನಿ ಕಾಣ್ತಾ ಇತ್ತು. ಅಂದರೆ ಆ ರೀತಿಯಾಗಿ ಸಿನಿಮಾ ಕತೆ ಜನರಿಗೆ ಕನೆಕ್ಟ್ ಆಗಿತ್ತು. ಯೂಶಲಿ ಸಿನಿಮಾ ಅಂತ ಬಂದಾಗ ಯೂತ್ಸ್ ಇರೋದು ಕಾಮನ್ನು, ಬಟ್ ಈ ಸಿನಿಮಾದಲ್ಲಿ ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳು ತನಕವರೆಗೂ ಕೂಡ ಸಿನಿಮಾನ ನೋಡಲಿಕ್ಕೆ ಬಂದಿದ್ರು. ಸದ್ಯಕ್ಕೆ ನನ್ನ ಜೊತೆ ಮಾತಾಡಲಿಕ್ಕೆ ನಿಹಾರ್ ಅವರಿದ್ದಾರೆ. ಸೊ ಅವ್ರಿಗೆ ಹೇಗೆ ಅನ್ನಿಸ್ತಾ ಇದೆ ಕೇಳೋಣ. ಹಲೋ ನಿಹಾರ್ ಅವರೇ, ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಅಷ್ಟೇ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮ್ಮ ಎಲ್ಲ ಚಾನಲ್ ವೀಕ್ಷಕರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಓಕೆ, ಫಸ್ಟ್ ಡೇ ಫಸ್ಟ್ ಶೋ ಇಷ್ಟು ಜನಗಳ ಜೊತೆ ಕುತ್ಕೊಂಡು ನೋಡಿದ್ದೀರಾ. ದೆನ್ ನಾನು ಆಗಲೇ ಹೇಳ್ದಂಗೆ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ಹಿರಿಯರ ತನಕ ಸಿನಿಮಾ ನೋಡಲಿಕ್ಕೆ ಬಂದಿದ್ರು. ಎಮೋಷ್ನಲಿ ಸಿನಿಮಾ ಆ ರೀತಿಯಾಗಿ ಕನೆಕ್ಟ್ ಆಗಿದೆ. ಸೊ ನೀವು ಫಸ್ಟ್ ಶೋ ನೋಡಿ ಹೇಗೆ ಅನ್ನಿಸ್ತು? ನನಗೂ ಅಷ್ಟೇ. ಅಂದರೆ ಬಿಗ್ ಸ್ಕ್ರೀನಲ್ಲಿ ಫಸ್ಟ್ ಟೈಮ್ ನಾನು ನೋಡ್ಕೋಬೇಕಾದ್ರೂ ಭಯ, ಎಲ್ಲ ತಪ್ಪುಗಳು ಕಾಣುತ್ತೋ ಅನ್ನೋ ಒಂದು ಆತಂಕ ಎಲ್ಲ ಕಾಣಿಸ್ತಿತ್ತು. ಬಟ್ ಸಿನಿಮಾ ಅದು ಹಂಗೆ ಕರ್ಕೊಂಡೋಯ್ತು. ಅಂದರೆ ಆ ಜರ್ನಿ ನಾನು ಆ ಕ್ಯಾರೆಕ್ಟರಾಗೆ ನೋಡಿದೆ. ನನ್ನನ್ನು ನೋಡ್ಕೊಳ್ಳಿಲ್ಲ ಅಂತಲೇ ಅಂತ ಹೇಳ್ತೀನಿ. ಆ್ಯಸ್ ಪೃಥ್ವಿನ ಕ್ಯಾರೆಕ್ಟ್ರಲ್ಲಿ ನಾನು ಟ್ರಾವೆಲ್ ಆದೆ. ಸೊ ಫಸ್ಟ್ ಟೈಮ್ ನಾನು ಥಿಯೇಟ್ರಲ್ಲಿ ನೋಡ್ಕೊಂಡಿದ್ದು ತುಂಬ ಖುಷಿ ಆಯಿತು. ಆ್ಯಂಡ್ ನೀವು ಹೇಳ್ದಂಗೆ ಎಲ್ಲ ಜೆನ್ಸಿಯಿಂದ ಹಿಡಿದು ಇವಾಗ ವಯಸ್ಕರ ಇರೋ ಅಥವಾ 60 ವರ್ಷ ದಾಟಿರೋ ಅಂಥವ್ರು ಕೂಡ ಸಿನಿಮಾ ಬಂದು ನೋಡೋ ಸಿನಿಮಾ ಆಗಿದೆ ನಮ್ಮದು. ಸೊ ಆ ಒಂದು ಕಂಟೆಂಟಲ್ಲಿ ನಾನು ಪಾರ್ಟ್ ಆಗಿರೋಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ. ನನ್ನ ಫಸ್ಟ್ ಸಿನಿಮಾ ಒಂದು ಫ್ಯಾಮಿಲಿನ ಗ್ರ್ಯಾಬ್ ಮಾಡೋವಂಥ ಸಿನಿಮಾ ಸಿಕ್ಕಿದೆ ಅನ್ನೋದು ನನಗೆ ತುಂಬ ಖುಷಿ. ನಾನು ಆಗಲೇ ಆಚೆ ಇದ್ದಾಗ ನಿಮ್ಮ ಒಬ್ಬರು ಹೈದರಾಬಾದ್ ಫ್ಯಾನ್ಸ್ ಸಿಕ್ಕಿದ್ರು. ಸೊ ಅವರು ಹೈದರಾಬಾದಿಂದ ಸಿನಿಮಾ ನೋಡೋಕ್ಕೆ ಇಲ್ಲಿ ಬೊಮ್ಮನಹಳ್ಳಿಗೆ ಬಂದು ಅಲ್ಲಿಂದ ನಿಮ್ಮನ್ನು ಇಲ್ಲೇ ಥಿಯೇಟ್ರ್ನಲ್ಲೇ ಫಸ್ಟು ನೋಡಬೇಕು ಅಂತ ಬಂದ್ರಂತೆ. ಸೊ ನಾನು ಅವರನ್ನು ಮಾತಾಡಿಸಿದೆ. ಅವಾಗ ಹೇಳಿದರು ನನಗೆ ನಿಹಾರ್ ಅವರಂದರೆ ಬಹಳ ಇಷ್ಟ. ಸೊ ಅವ್ರು ತೆಲುಗುನ ಮಾತಾಡಿದರು. ಸೊ ಅಂದರೆ ಒಂದು ಸಿನಿಮಾ ನೋಡೋಕ್ಕೆ, ನಟನನ್ನು ನೋಡೋಕ್ಕೆ ಹೈದರಾಬಾದಿಂದ ಇಲ್ಲಿಗೆ ಬರ್ತಾರೆ ಅಂತಂದರೆ ಏನು ಹೇಳ್ತೀರಾ ಈ ಪ್ರೀತಿಗೆ? ನನಗೂ ಅದೇ ಆಶ್ಚರ್ಯ ಆಯಿತು. ಅವ್ರು ಬಂದು ಈ ಥರ ಹೈದರಾಬಾದಿಂದ ಬಂದು ನಮ್ಮ ತೆಲುಗುಲಿ ಮಾತಾಡ್ತಿದ್ರು. ನಂಗೆ ತುಂಬ ಖುಷಿ ಆಯಿತು. ಅಂದರೆ ಇದಕ್ಕಿಂತ ಮುಂಚೆ ನಾನು ಸೀರಿಯಲ್ ಮಾಡ್ತಿರ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ಅಂದರೆ ಹೈದರಾಬಾದಲ್ಲಿ ಶೂಟ್ ಆಗ್ತಿರ್ಬೇಕಾದ್ರೆ ಆಂಧ್ರದಿಂದ ಬರೋರು ಅಥವಾ ಬಾರ್ಡ್ರ್ಗಳಿಂದ ಬರೋರು, ಅದು ನಂಗೆ ತುಂಬ ಖುಷಿ ತಂದುಕೊಟ್ಟಿತ್ತು. ಬಟ್ ಅವ್ರಿಗೆ ಭಾಷೆ ಗೊತ್ತಿಲ್ಲ ಅಂತೆ, ಅವ್ರು ತೆಲುಗುಲೇ ಮಾತಾಡ್ತಾಯಿದ್ರು. ಆದರೂ ಕನ್ನಡ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗಿದೆ ಅಂದ್ಬಿಟ್ಟು ನನ್ನ ಮೇಲೆ ಇರೋ ಅಭಿಮಾನಿಕರು ಹೈದರಾಬಾದಿಂದ ಬಂದು ಟ್ರಾವೆಲ್ ಮಾಡಿಕೊಂಡು ಇಲ್ಲಿನ ಪರಿಚಯ ಇದೆಯೋ ಗೊತ್ತಿಲ್ಲ, ಅವರಿಗೆ ಎಲ್ಲಿರ್ತಾರೋ ಇಲ್ಲಿ ಗೊತ್ತಿಲ್ಲ. ಬಟ್ ನನ್ನ ಸಿನಿಮಾ ನೋಡೋಕ್ಕೆ ಅಷ್ಟು ದೂರಿಂದ ಬಂದು ನೋಡಿದ್ದಾರೆ. ಆ ಒಂದು ಎಫರ್ಟ್ ನಾನು ಮರೆಯೋಕ್ಕಾಗಲ್ಲ, ಅದೊಂದು ಋಣನೂ ನಾನು ಮರೆಯೋಕ್ಕಾಗಲ್ಲ. ಅಂದರೆ ಅಲ್ಲಿನ ಜನಗಳು ಕೊಟ್ಟಿದ್ದ ಪ್ರೀತಿ ಅದಿತ್ತು ನನಗೆ. ಅದಕ್ಕೊಂದು ಎಕ್ಸಾಂಪಲ್ ಆಯ್ತೇನೋ ಅಂತ ಅನಿಸ್ತು. ಅಷ್ಟು ದೂರದಿಂದ ಬಂದಿರೋದು ನಿಜವಾಗ್ಲೂ ನನಗೆ ನನ್ನ ಯೋಗ್ಯತೆ ಮೀರೋ ಪ್ರೀತಿ ಅದು. ಓಕೆ, ಸಿನಿಮಾನ ನೀವು ನಿಹಾರ್ ಅಲ್ಲದೆ ಆ್ಯಸ್ ಎ ವ್ಯೂವರ್ ಆಗಿ ನೋಡಿದಾಗ ನಿಮಗೇನು ಅನ್ನಿಸ್ತು? ನನಗೆ ಎಸ್ಪೆಷಲಿ ಫಾದರ್ದು ಮತ್ತು ಮಗಳು ಏನು ಕಂಟೆಂಟ್ ಇದೆಯೋ ಆ ಟೈಮಲ್ಲಿ ನನಗೆ ತುಂಬ, ಅಂದರೆ ನಾನು ಎಮೋಷ್ನಲಿ ವೀಕ್ ಆದೆ. ಅಂದರೆ ಯಾವುದೇ ಮಗಳಾಗಲಿ ತಂದೆ ಆಗಲಿ ಅವರಿಬ್ಬರು ಸಂಬಂಧ ತುಂಬ ದೊಡ್ಡದು. ಒಂದು ವಯಸ್ಕರ ಏಜಿಗೆ ಬಂದಾಗ ಮಕ್ಕಳು ಮಾಡೋ ತಪ್ಪಿರ್ಬೋದು, ಅಥವಾ ಮಕ್ಕಳನ್ನ ಬೆಳೆಸ್ತಿರ್ಬೇಕಾದ್ರೆ ಅಪ್ಪ ಅಮ್ಮಂದ್ರು ಮಾಡೋ ತಪ್ಪಿರ್ಬೋದು. ಅದೇನು ಅಂತ ಎಲ್ಲರಿಗೂ ಕಾಡುತ್ತೆ. ಆ ಥರ ನಾನು ನನ್ನ ವಯಸ್ಸನ್ನ ನಾನು ರಿಲೇಟ್ ಮಾಡಿಕೊಂಡೆ, ಅಥವಾ ನನ್ನ ಸುತ್ತಮುತ್ತ ನಡೆದಿರೋ ಘಟನೆಗಳನ್ನೆಲ್ಲ ನಾನು ರಿಕಾಲ್ ಮಾಡಿಕೊಂಡೆ. ಅಂದರೆ ಒಂದು ಏಜು ಅಥವಾ ಒಂದು ಸಿಚುವೇಶನ್ ಬಂದಾಗ ಎಲ್ಲರೂ ತಪ್ಪುಗಳು ಮಾಡಿರ್ತಾರೆ, ಅದನ್ನೆಲ್ಲ ಹೆಂಗೆ ನಾವು ತಿದ್ಕೊಂಡು ಜೀವನ ಮಾಡೋದು ಒಂಥರ ಆ ಮೆಸೇಜ್ ನಂಗೆ ತುಂಬ ಇಷ್ಟ ಆಯಿತು. ಆ ಮೂಮೆಂಟಲ್ಲಿ ನನಗೂ ಒಂದು ಸ್ವಲ್ಪ ಎಮೋಷನಲ್ ಆದೆ. ನನಗೂ ಒಂಥರ ಅಳು ಬರೋ ಥರ ಫೀಲ್ ಆಯಿತು. ಇಟ್ ವಾಸ್ ನೈಸ್. ನಾನು ಆಚೆ ಕುತ್ಕೊಂಡು ನೋಡಬೇಕಾದ್ರೆ ಅಲ್ಲಿ ಆಚೆ ಬರ್ತಿರೋರು ಎಲ್ಲರ ಕಣ್ಣಂಚಲ್ಲೂ ಒಂದು ಹನಿ ನೀರಿತ್ತು. ಆಮೇಲೆ ದೆನ್ ರಿವ್ಯೂ ಕೂಡ ಕೊಟ್ಟರು ಅವರು, ನೀವು ಈ ಸಿನಿಮಾ ನೋಡಿದ್ರೆ ಪಕ್ಕ ನೀವು ಅಳ್ಕೊಂಡೇ ಹೋಗ್ತೀರಾ, ಆ ರೀತಿ ಕತೆ ಕನೆಕ್ಟ್ ಆಗುತ್ತೆ. ಈ ಜನ್ರೇಷನ್ಗೆ ಯಾವ ರೀತಿ ತೋರಿಸ್ಬೇಕು ಒಂದು ಕತೆನ ಕಟ್ಕೊಟ್ಟಿದ್ದಾರೆ ಅಂತ. ಸೊ ನಿಮ್ಮ ಫ್ಯಾಮಿಲಿ ಅವರೆಲ್ಲ ನೋಡಿದ್ರೆ ಏನಂದ್ರು? ನನ್ನ ಫ್ಯಾಮಿಲಿ ಈಗ ಮೈಸೂರಲ್ಲಿದ್ದಾರೆ. ಆ್ಯಕ್ಚುಲಿ ಮೈಸೂರಲ್ಲಿ ನೋಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೀವು ಹೇಳ್ದಂಗೆ ಎಲ್ಲರೂ ಕಣ್ಣಂಚಲ್ಲಿ ನೀರು ಕಟ್ಕೊಂಡು ಹೋದ್ರು. ಕೆಲವ್ರು ಹೇಳಿದ್ರು ನೀವು ಟಿಕೆಟ್ ಜೊತೆನೂ ಟಿಶ್ಯೂನು ಕೊಡಬೇಕಿತ್ತು ಅದನ್ನ ಕಾಂಪ್ಲಿಮೆಂಟ್ರಿ ಆಗಿ ಅಂತ ಹೇಳಿದ್ರು. ನನಗೆ ಅರ್ಥನೇ ಆಗಲಿಲ್ಲ ಫಸ್ಟ್ ಯಾಕೆ ಅಂದರೆ ಅಷ್ಟು ಮಟ್ಟಿಗೆ ಕನೆಕ್ಟ್ ಆಗಿದೆ, ಆ ಥರ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಅವರು. ಅಂದರೆ ಆ ಜರ್ನಿನ, ಆ ಸಿನಿಮಾದನ್ನ ಎಟ್ ದ ಎಂಡ್ ಆಫ್ ದ ಡೇ ಅಥವಾ ಎಂಡ್ ಆಫ್ ದ ಮೂವಿಲಿ ಏನಾಗಬೇಕು ಅಂದರೆ ಒಂದು ಮನ್ಸಿಗೆ ಕಾಡಬೇಕು, ಅಥವಾ
ಒಂದು ಏನೋ ಈ ಸಿನಿಮಾದಿಂದ ಏನೋ ಕಲ್ತ್ಕೊಂಡು ಹೋಗ್ಬೇಕು ಅಂತ ಅದು ಜನಗಳಿಗೆ ತಲುಪಿದೆ ಅನ್ನೋದು ನಂಗೆ ತುಂಬ ಖುಷಿ ಇದೆ. ಸೊ ಆ ಒಂದು ಇದರಲ್ಲಿ ಐ ಆಮ್ ಹ್ಯಾಪಿ. ನೀವು ಆಚೆ ಬರ್ತಾ ಇದ್ದಂಗೆ ಹಂಗೆ ನಿಮ್ಮ ಲೇಡೀಸ್ ಫ್ಯಾನ್ಸು ಫುಲ್ ಮುತ್ತಾಕೊಂಡ್ರು. ಅಂದರೆ ನಿಹಾರ್ ಅವರಿಗೆ ಲೇಡಿ ಫ್ಯಾನ್ಸ್ ಜಾಸ್ತಿನಾ? ಲೇಡೀಸ್ ಫ್ಯಾನ್ ಜಾಸ್ತಿ ಅಂತಂದರೆ ಇರ್ಬೋದು ಅನಿಸುತ್ತೆ. ಅಂದರೆ ಹೈದರಾಬಾದಲ್ಲಿ ನಾನು ಮಾಡಿದ ಸೀರಿಯಲ್ ಅದು ತುಂಬ ಲೇಡೀಸ್ಗಳಿಗೆ ಕನೆಕ್ಟ್ ಆಗಿತ್ತು. ಆ್ಯಂಡ್ ಮಾಡಿದ ಲೆಕ್ಚರರ್ ಕ್ಯಾರೆಕ್ಟರ್ ಕಾಲೇಜ್ದು ಅದೊಂಥರ ಸ್ಟೂಡೆಂಟ್ಸು ಕನೆಕ್ಟ್ ಆಗಿಬಿಟ್ಟಿದ್ರು. ಸ್ಟೂಡೆಂಟ್ಸು, ಲೇಡೀಸು ಅಥವಾ ಯಾವುದೇ ಮನೆಯವರು ಯಾರೇ ಎಲ್ಲ ಒಂದು ಫ್ಯಾಮಿಲಿ ಎಲ್ಲ ಕನೆಕ್ಟ್ ಆಗಿದ್ರು. ಆ ಥರ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ. ಹಾಗಾಗಿ ಅಲ್ಲಿಂದ ಕ್ಯಾರಿ ಮಾಡಿದ್ದು. ಆ್ಯಂಡ್ ಅಲ್ಲೂ ನನ್ನನ್ನು ಹಂಗೆ ಅಂದರೆ ಚಾನೆಲ್ ಅವ್ರು ಹಂಗೆ ಹೇಳ್ತಿರ್ತಾರೆ ತುಂಬ ಲೇಡೀಸ್ ಫ್ಯಾನ್ಸ್ ಇರೋ ಆ್ಯಕ್ಟರ್ ಅಂತ. ಸೊ ಅದಕ್ಕೆ ಖುಷಿ ಇದೆ. ಸೊ ಅವರೆಲ್ಲ ಬಂದು ನೋಡ್ತಿರೋದು ನನಗೆ ತುಂಬ ಖುಷಿ ಇದೆ. ಅಂದರೆ ಮೇಯ್ನಾಗಿ ಎಲ್ಲ ಲೇಡೀಸ್ಗಳನ್ನ ನಾನು ಕೇಳ್ಕೊಳ್ಳೋದು, ನೀವು ದಯವಿಟ್ಟು ಬಂದು ಸಿನಿಮಾ ನೋಡಿ, ನಿಮ್ಮ ಫ್ಯಾಮಿಲಿನ ಕರ್ಕೊಬಂದು ಸಿನಿಮಾ ನೋಡಿ. ನೀವು ಡೆಫಿನೆಟ್ಲಿ ನಿಮಗೆ ನೀವು ನಿಮ್ಮ ಬಾಲ್ಯ ಅಥವಾ ನಿಮ್ಮ ಒಂದು ಸಂಸಾರ ಜೀವನ ಎಲ್ಲನೂ ನೀವು ನೆನೆಸ್ಕೋತೀರಾ. ನಿಮ್ಮ ಕಣ್ಣಂಚಲ್ಲಿ ನೀರು ಅಥವಾ ನಿಮ್ಮ ತಂದೆ ತಾಯಿ ಪ್ರೀತಿ ಎಲ್ಲನೂ ನೆನೆಸ್ಕೊಂಡು ಹೋಗ್ತೀರಾ. ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಎಲ್ಲ ಲೇಡೀಸ್ನು ನಾನು ಕೇಳ್ಕೊಳ್ಳೋದು. ಓಕೆ, ನೀವು ಮಾತಾಡ್ತಿರ್ಬೇಕಾದ್ರೆ ಅವ್ರು ಸಿನಿಮಾ ನೋಡಿ ಏನು ಹೇಳಿದ್ರು ನೀವು ಕೇಳಿದ್ರ ರಿವ್ಯೂ ಅವ್ರ ಹತ್ರ? ಅದೇ ಮಧ್ಯದಲ್ಲೇ ಹೇಳಿದ್ರು, ಅಂದರೆ ಇಂಟರ್ವ್ಯೂ ಪಾರ್ಟಲ್ಲಿ ಹೇಳಿದ್ರು ತುಂಬ ಎಮೋಷನಲ್ ಇದೆ ಸರ್, ತುಂಬ ಸಖತ್ತಾಗಿದೆ ಅಂತ ಹೇಳಿದ್ರು. ನನಗೆ ಇದೆಲ್ಲ ಸೆಕೆಂಡ್ ಹಾಫ್ ನೋಡಿ ನೀವು ಇನ್ನೂ ಇಷ್ಟಪಡ್ತೀರಾ ಅಂತ ಹೇಳ್ಬಿಟ್ಟು ಬಂದೆ. ಬಟ್ ನನಗೆ ಭಯ ಇದೆ, ಅಂದರೆ ಸ್ಮಾಲ್ ಸ್ಕ್ರೀನಿಂದ ದೊಡ್ಡ ಸ್ಕ್ರೀನಿಗೆ ಬರ್ತಿರೋದು, ಜನ ಅಲ್ಲಿ ನನಗೆ ತುಂಬ ಪ್ರೀತಿ ಕೊಟ್ಟಿದ್ದಾರೆ. ಇಲ್ಲಿ ಹೆಂಗೆ ನಾನು ಕನೆಕ್ಟ್ ಆಗ್ತೀನೋ ಅಥವಾ ಈ ಪಾತ್ರ ಹೆಂಗಿದೆ ಇಷ್ಟಪಡ್ತಾರೋ ಇಲ್ವೋ ಅನ್ನೋ ಥರ ಇತ್ತು. ಬಟ್ ಒಬ್ರು ಅದೇ ಹೇಳಿದ್ರು, ಇನ್ಮೇಲಿಂದ ಮುಖೇಶ್ ಅಥವಾ ನಿಹಾರ್ ಅಂತ ಕರೆಯಲ್ಲ, ನಿಮ್ಮನ್ನು ಪೃಥ್ವಿ ಅಂತ ಕರಿತೀನಿ ಅಂತಂದರು. ನನ್ನ ಪ್ರೀವಿಯಸ್ ಸೀರಿಯಲಲ್ಲೂ ಹಂಗೆ ಆಗಿತ್ತು. ನನ್ನ ಯಾರು ನಿಹಾರ್ ಮುಖೇಶ್ ಅಥವಾ ಏನೋ ಕರಿತಾನೆ ಇರ್ತಿರಲಿಲ್ಲ, ರಿಷಿ ಅಂತ ಕರಿತಾಯಿದ್ರು ಆ ಕ್ಯಾರೆಕ್ಟ್ರಿಂದ. ಬಹುಶಃ ಇದು ಒಂದು ಅದೇ ಥರ ಒಂದು ಹೆಸರು ತಂದ್ಕೊಡೋ ಕ್ಯಾರೆಕ್ಟರ್ ಆಗಿದೆ. ಸೊ ಅದಕ್ಕೆ ಖುಷಿ ಇದೆ. ಈ 2026ರಲ್ಲಿ ಏನು ಅಂದ್ಕೊಂಡಿದ್ದೀರಾ? ಇನ್ನು ಮುಂದೆ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಹೊಸ ವರ್ಷ ನನ್ನ ಮೊದಲನೇ ದಿನ ಹೊಸ ವರ್ಷದ್ದು ಸಿನಿಮಾ ಮೂಲಕ ಓಪನ್ ಆಗಿರೋದು ನನಗೆ ತುಂಬ ಖುಷಿ ಇದೆ. ಅಂದರೆ ಮೋಸ್ಟ್ಲಿ ಎಲ್ಲ ದೊಡ್ಡ ಕನಸು ಅನ್ಸುತ್ತೆ. ಅಂದರೆ ಮೊದಲನೇ ದಿನ ಎಲ್ಲರೂ ನಾವು ಒಳ್ಳೆ ಕೆಲಸದಿಂದ ಸ್ಟಾರ್ಟ್ ಮಾಡೋಣ, ಆವಾಗ ವರ್ಷ ಎಲ್ಲ ಚೆನ್ನಾಗಿರುತ್ತೆ ಅಂತಾರೆ, ಅಥವಾ ಒಂದು ಖುಷಿಯಿಂದ ಸ್ಪೆಂಡ್ ಮಾಡೋಣ, ಸೊ ವರ್ಷ ಪೂರ್ತಿ ಖುಷಿಯಾಗಿರ್ತೀವಿ ಅಂತ. ಸೊ ನನ್ನ ಒಂದು ಸಿನಿಮಾಯಿಂದ ಸ್ಟಾರ್ಟ್ ಆಗಿರೋದ್ರಿಂದ ವರ್ಷ ಪೂರ್ತಿ ಕೆಲಸ ಸಿಗಲಿ, ವರ್ಷ ಪೂರ್ತಿ ಸಿನಿಮಾಗಳೇ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಅದು ನನ್ನ ಒಂದು ಮನಸ್ಸಿಂದ ಒಂದು ಬಯಕೆ ಅಂತ ಹೇಳ್ಬೋದು. ಅಂದರೆ ವರ್ಷ ಪೂರ್ತಿ ಕೆಲಸ ಮಾಡಬೇಕು ಅಂತ ಆಸೆ ಇದೆ. ಸೊ ಆ ನಿಟ್ಟಿನಲ್ಲಿ ಐ ಆಮ್ ಹೋಪಿಂಗ್ ಫಾರ್ ದ ಬೆಸ್ಟ್. ಓಕೆ, ನೆಕ್ಸ್ಟ್ ಈ 2026ಅಲ್ಲಿ ನಿಮ್ಮ ಲೇಡೀಸ್ ಫ್ಯಾನ್ಸಿಗೆ ಏನಾದರೂ ಗುಡ್ ನ್ಯೂಸ್ ಕೊಡ್ಬೋದಾ? ಗುಡ್ ನ್ಯೂಸ್ ಆ್ಯಕ್ಚುಲಿ ಮದುವೆ ಆಗೋದು ಗುಡ್ ನ್ಯೂಸ್ ಅಲ್ಲ, ಮದುವೆ ಆದಮೇಲೆ ಕೊಡೋದು ಗುಡ್ ನ್ಯೂಸು. ಸೊ ಹಾಗಿರ್ಬೇಕಾದ್ರೆ 2026ಅಲ್ಲಿ ಒಂದು ನ್ಯೂಸ್ ಅಂತೂ ಕೊಡ್ತೀನಿ. ಇದೆ, ಕೊಡೋಣ. ಹೆಂಗೆ ಹೇಳೋದು ಗೊತ್ತಿಲ್ಲ. ಎಲ್ಲರೂ ಅದೇ ಕೇಳ್ತಿದ್ದಾರೆ, ಯಾವಾಗ ನಿಮ್ಮ ಮದುವೆ ಅಂತ. ಮೋಸ್ಟ್ಲಿ ಆಫ್ಟರ್ ದಿಸ್ ಐ ವಿಲ್ ಡೆಫಿನೆಟ್ಲಿ ಪ್ಲ್ಯಾನ್. ನಾನೆಲ್ಲ ಫ್ಯಾನ್ಸ್ ಆಬ್ವಿಯಸ್ಲಿ ಮದುವೆಗೆ ಪ್ಲ್ಯಾನ್ ಮಾಡಲೇಬೇಕಲ್ವಾ. ಪ್ಲ್ಯಾನ್ ಇಲ್ಲದೆ ಮದುವೆ ಆಗಿಬಿಟ್ರೆ ಸ್ವಲ್ಪ ಕಷ್ಟ. ಹಾಗಾಗಿ ಇಷ್ಟು ವರ್ಷ ಕೆರಿಯರ್ ಅಂದ್ಕೊಂಡು ಬಂದಿದ್ದೀನಿ. ಸೊ ಈಗ ಕೆರಿಯರು ಪ್ಲಸ್ ಪರ್ಸ್ನಲ್ ಲೈಫ್ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟು ಇದೆ. ಸೊ ಐ ವಿಲ್ ಥಿಂಕ್ ಆಫ್ ಇಟ್. ಯಾ ಹುಡುಗಿನ ನೀವೇ ನೋಡ್ಕೊಂಡಿದ್ದೀರಾ ಅಥವಾ ಮನೇಲಿ ನೋಡ್ತಾರಾ, ಹೇಗೆ? ಹೆಂಗಾದ್ರೆ ಚಂದ ನೀವು ಹೇಳಿ, ಸಜೆಸ್ಟ್ ಮಾಡೋದಾದರೆ ಮನೆಯವ್ರು ನೋಡೋರ್ನಾಗ್ಲಾ ಅಥವಾ ನಾನೇ ಹುಡ್ಕೊಳ್ಳ? ಅದಕ್ಕೆ ನೀವು ನನಗೆ ಸಜೆಸ್ಟ್ ಮಾಡಿ ಯಾವ ಥರ. ಹಂಗೆ ಮನೆಯವ್ರು ನೋಡಿ. ಸೊ ಇವ್ರು ಹೇಳಿರೋ ಪ್ರಕಾರ ಮನೆಯವ್ರು ನೋಡಿರೋರನ್ನೇ ಹಾಕ್ತೀನಿ. ಹುಡುಕಾಟದಲ್ಲಿದೆ. ನಮ್ಮ ಸಿನಿಮಾದಲ್ಲಿ ಹೆಂಗೆ ಹುಡುಕಾಟ ಇದೆಯೋ ಹಂಗೆ ನನ್ನ ಜೀವನದಲ್ಲಿ ಒಂದು ಹುಡುಕಾಟ ಇದೆ. ಆಗೋಣ ವೆರಿ ಸೂನ್. ಯಾ ಫೈನಲಿ ಸಿನಿಮಾ ರಿಲೀಸ್ ಆಗಿದೆ. ಸೊ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರನ್ನೂ ಅಂದರೆ ಈ ಮುಖ ಅಂದರೆ ಇದಕ್ಕೆ ಮುಂಚೆಯಿಂದನೂ ಎಲ್ಲರನ್ನೂ ಕೇಳ್ಕೊತಿರೋದು ಒಂದೇ, ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಹೊಸಬ ಅಥವಾ ಹೊಸಬ್ರ ತಂಡ ಅಥವಾ ಇನ್ನೊಂದು ಆ ಥರ ಒಂದು ಇಂಟೆನ್ಷನ್ನ ನೋಡೋದನ್ನ ಬಿಡಿ. ಒಂದು ದೊಡ್ಡ ಸಿನಿಮಾನ ಹೇಗೆ ಎಫರ್ಟ್ ಹಾಕಿ ಮಾಡ್ತಾರೋ ಅದೇ ಥರ ನಮ್ಮದು ಒಂದು ಪ್ರಾಮಾಣಿಕ ಪ್ರಯತ್ನದಲ್ಲೇ ಮಾಡಿರೋ ಸಿನಿಮಾ ಇದು. ಡೆಫಿನೆಟ್ಲಿ ಇದರಲ್ಲೂ ಸ್ವೆಟ್ ಆ್ಯಂಡ್ ಬ್ಲಡ್ ಎಲ್ಲನೂ ಇಟ್ಟೇ ಮಾಡಿದ್ದೀವಿ, ತುಂಬ ಎಮೋಷ್ನಲ್ ಆಗಿ ಮಾಡಿದ್ದೀವಿ. ಸೊ ಈ ಸಿನಿಮಾ ನೀವು ದಯವಿಟ್ಟು ಬಂದು ಥಿಯೇಟ್ರಲ್ಲೇ ನೋಡಿ. ಇದು ಯಾವುದೋ OTTಗೆ ಬರುತ್ತೆ ಅಥವಾ ಟಿ ವಿಗೆ ಬರುತ್ತೆ ಅಂತ ಕಾಯಬೇಡಿ. ಥಿಯೇಟ್ರಿಗೆ ಬಂದು ನೋಡಿ.
ಯಾಕೆಂದರೆ ನಮ್ಮ ಉಳಿವು ನಿಮ್ಮ ಕೈಲಿದೆ. ಇದರಿಂದ ಇನ್ನೊಂದಷ್ಟು ಕೆಲಸಗಳು ಮಾಡೋಕ್ಕೆ ನನಗೆ ಪ್ರೋತ್ಸಾಹ ಆಗುತ್ತೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಡೆಫಿನೆಟ್ಲಿ ನೀವು ಯಾರು ಈ ಒಂದು ಸಿನಿಮಾದಲ್ಲಿ ನಿಮಗೆ ಇದೇನಿದು ಇದ್ಯಾಕೆ ಆ ಥರ ಯಾವುದೇ ಥರ ಒಂದು ಥಾಟ್ ಇಲ್ಲದೆ ಅಂತ ಹೋಗ್ತೀರಾ. ಡೆಫಿನೆಟ್ಲಿ ಒಂದು ಫ್ಲೋಲ್ಲಿ ನೋಡ್ಕೊಂಡು ಹೋಗ್ತೀರಾ. ಸಿನಿಮಾ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಪ್ಲೀಸ್ ಕಮ್ ಆ್ಯಂಡ್ ವಾಚ್ ಇನ್ ಥಿಯೇಟರ್ಸ್. ಆ್ಯಂಡ್ ಇನ್ನೊಂದು ಪ್ರಶ್ನೆ, ಇಂಪಾರ್ಟೆಂಟ್ ಪ್ರಶ್ನೆ, ಇವಾಗ ಸದ್ಯಕ್ಕೆ ಪೈರಸಿ ಆಗ್ತಾ ಇದೆ. ಸೊ ಪೈರಸಿ ಮಾಡೋರಿಗೆ ಏನು ಹೇಳ್ತೀರಾ, ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳನ್ನ? ಹೌದು, ಈಗಾಗಲೇ ಸುದೀಪ್ ಸರ್ ಅದನ್ನು ತುಂಬ ಚೆನ್ನಾಗಿ ಆ ಪ್ರಕರಣನ ಎತ್ತಿ ಹಿಡ್ದಿದ್ದಾರೆ. ಅದು ರೈಟ್ ಟೈಮಲ್ಲಿ ಹಿಡ್ದಿದ್ದಾರೆ ಅಂತ ನನ್ನದೊಂದು ಥಾಟ್ ಅದು. ಯಾಕೆಂದರೆ ಆ ಥರ ದೊಡ್ಡ ಸಿನಿಮಾ ರಿಲೀಸ್ ಆಗ್ತಿರ್ಬೇಕಂತ ದೊಡ್ಡ ಸ್ಟೇಜಲ್ಲಿ ಪೈರಸಿ ಬಗ್ಗೆ ಹೇಳೋದು, ಅದನ್ನು ಹೆಂಗೆ ನಾನು ಮಟ್ಟ ಹಾಕ್ತಿದ್ದೀನಿ ಅಂತ ಹೇಳಿದ್ದು ನನಗೆ ತುಂಬ ಖುಷಿ ಆಯಿತು. ಅಟ್ ದ ಸೇಮ್ ಟೈಮ್ ಮನೆ ಜಗ್ಗೇಶ್ ಅವರು ಅದ್ರ ಬಗ್ಗೆ ವಿರೋಧವಾಗಿ ಮಾಡಿದ್ರು. ಈ ಬೆಳವಣಿಗೆ ನಿಜವಾಗ್ಲೂ ಅಂದರೆ ನಾನು ತುಂಬ ಚಿಕ್ಕವನು ಈ ಬೆಳವಣಿಗೆ ಬಗ್ಗೆ ಮಾತಾಡೋಕ್ಕೆ. ಅದನ್ನು ಅವ್ರುಗಳೆಲ್ಲ ನಿರ್ಧಾರ ತೊಗೊಂಡು ಅದನ್ನು ಮಟ್ಟ ಹಾಕ್ತಿರೋದು ನನಗೆ ತುಂಬ ಖುಷಿ ಇದೆ. ಅದಾಗಬಾರ್ದು ಆ ಥರ ಕೆಲಸಗಳು. ಯಾಕೆಂದರೆ ತುಂಬ ವರ್ಷದಿಂದ ಈ ಪೈರಸಿ ಅನ್ನೋದಿದೆ, ಬಟ್ ಇವಾಗಂತೂ ತುಂಬ ಹಾರಿಬಲ್ ಆಗಿದೆ. ಅಷ್ಟು ಸಾವಿರ ವೀಡಿಯೋ, ಅಷ್ಟು ಸಾವಿರ ಲಿಂಕ್ಗಳನ್ನೆಲ್ಲ ಅವರು ಬ್ಯಾನ್ ಮಾಡಿದ್ರು ಅಂತ ಹೇಳಿದ್ರು. ನಂಗೆ ಅದು ಖುಷಿ ಆಯಿತು. ಬಟ್ ಇದು ಕಂಪ್ಲೀಟಾಗಿ ನಿಂತೋಗ್ಬೇಕು ಎಲ್ಲರೂ. ಅಂದರೆ ನಾನು ಹೇಳೋದು ಒಂದು, ಅಂದರೆ ಸಿನಿಮಾ ಅಂತ ಶುರುವಾಗಿದೆ, ಅದನ್ನು ಥಿಯೇಟ್ರಲ್ಲಿ ನೋಡೋಕ್ಕೆ, ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡೋಕ್ಕೆ. ಸೊ ನೀವು ಅದನ್ನು ಸಿನಿಮಾ ಥರ ನೋಡಿ, ಥಿಯೇಟ್ರಲ್ಲಿ ಬಂದು ನೋಡಿ. ಮೊಬೈಲ್ ನೋಡೋಕ್ಕೆ ಬೇರೆ ಬೇರೆ ಎಂಟರ್ಟೈನ್ಮೆಂಟ್ ಪ್ಲ್ಯಾಟ್ಫಾರ್ಮ್ಗಳಿದೆ, ಬಟ್ ಸಿನಿಮಾನ ಫಸ್ಟ್ ಸೆಲೆಬ್ರೇಟ್ ಮಾಡೋದು ಥಿಯೇಟ್ರಿಗೆ ಬಂದು ನೋಡಿ. ಆ್ಯಂಡ್ ಪೈರಸಿ ಶುಡ್ ನಾಟ್ ಹ್ಯಾಪನ್. ನಾವು ಅದಕ್ಕೆ ಕೈ ಜೋಡಿಸ್ತೀವಿ, ಅದಕ್ಕೆ ಬಲವಾಗಿ ನಿಂತ್ಕೋತೀವಿ. ಥ್ಯಾಂಕ್ ಯು ಮಚ್ ನಮ್ಮ ಜೊತೆಗೆ ಮಾತಾಡೋದಕ್ಕೆ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ನೋಡಿದ್ರಲ್ವಾ, ಇದು ನಿಹಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆಗೆ ಪಲ್ಲವಿ ಎನ್ ರಾಜ್, ಕನ್ನಡ ಪಿಕ್ಚರ್.